ಗೌರಿ ಗೌರಿ ಹಾ ಬನ್ನಿ ಕೂತ್ಕ. ಎತ್ತದ ಶಿವನವ್ರ ಮನೆ ಬೀಗ ಹಾಕೈತೆ ಯಾರು ಇಲ್ಲ. ಎಲ್ಲರನ್ನ ಆಸ್ಪತ್ರೆಗೆ ಕರ್ಕೊಂಡೋಗೋಣ. ಅದೇ ನಿಮ್ಗೇನು ಹೇಳ್ದಿರಾ ಮಾಡ್ತೀರಾ? ನಾವಂತೂ ಬೇರೆ ಬಿಡು ದೂರ ಇದ್ದೀರಾ, ನೀನು ಇಲ್ಲೇ ಇದ್ದೀರಾ, ನಿನ್ಕನ ಹೇಳ್ಬೇಕಾನೆ. ಅಲ್ಲ ಇವ್ನು ಒಳಗಿಟ್ಟೇನೋ ನಂಗೆ ಅರ್ಥ ಆಗ್ತಾ ಇಲ್ಲಮ್ಮ. ಹಾಂ ಸವಿತಾನಾ? ನೀನೇ ತಾನೇ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದ? ನಾನೇ. ಮಗು ಯಾಕೆ ತೋರಿಸಿಲ್ಲ ನಿಂಗೆ ಅವರು ಡಾಕ್ಟ್ರು? ಏನು ಮಾಡ್ತಾಳೆ? ಅಯ್ಯೋ ಹತ್ತು ಸುಮ್ಮನೆ ಮಲ್ಕೊಂಡವಳಪ್ಪ. ಮಗುನ ಯಾಕೆ ತೋರಿಸಿಲ್ಲ ನಿಂಗೆ ಅವರು? ನೀನು ಹೋಗಿದ್ದೆ ತಾನೇ, ಯಾಕೆ ತೋರಿಸಿಲ್ಲ? ಶಿವನೇ ಹೇಳಿದ್ದು ಮಗು ಇಲ್ಲಮ್ಮ ಬಿಡು, ಅದು ನೋಡೋಕ್ಕೆ ಆಗ್ತಾ ಇಲ್ಲ, ಏನೋ ನೋಡ್ಕೊಂಡೆ ಬಿಡು, ಹೆಂಗೋ ಮೋನು ಅವನೆಲ್ಲ ಅವನೇ ಸಾಕು ಬಿಡು ಅಂತ ಹೇಳಿದ್ನು. ಇವಾಗ ನಾನೊಂದು ಹೇಳೋದ. ಏನು? ಇವಾಗ ಸವಿತಾ ಮಗುನ ಸಂಧ್ಯಾ ಕೊಟ್ಟರು ಎಲ್ಲೂ ಹೋಗಲ್ಲ, ಮಗು ನಮ್ಮ ಹತ್ರನೇ ಇರ್ತದೆ ಆಯಿತಾ. ಸವಿತಕ ಮೋನು ಅವನೇ ಹಾಂ ಒಂಥರ ಸರೋತದೆ. ಇವಳ್ಗ ಮಕ್ಕಳಾಗಲ್ಲ ಅಂತ ಮುಂಚೆನೇ ಹೇಳಿದ್ರು ಡಾಕ್ಟ್ರು. ಹಾಂ ಮಕ್ಕಳು ಆಗಲ್ಲ ಅಂತ ಹೇಳಿದ್ಮೇಲೆ ಇವಾಗ ಹೆಂಗೆ ಎರ್ಗಿ ಕರ್ಕೊಂಡೋದ್ ನೀವು ಬೋಳಿ ಮಗನು? ಹಾಂ ಹೆಂಗೆ ಕರ್ಕೊಂಡೋದ್ನು? ಇವಾಗ ಮಗು ಎಲ್ಲಿಂದ ಬರ್ತದೆ? ನಿನಗೇನೇನೋ ಹೇಳಿದ್ನಾ ಎರ್ಗಿ ಕರ್ಕೊಂಡೋಗ್ತಾ ಇದ್ದೀನಿ ನಾನು ಅಂತ ಹೇಳಿದ್ನಾ? ಏನು ಮಾಡ್ತಾ ಇರೋದು ಇವ್ನ ಕೆಲಸ ಒಳಗಳಿಗೆ ಕಿತಾಪತಿಗಳು? ಅದೇನೋ ಹೇಳ್ತಾ ಇದ್ದೆ ನಿಲ್ಲಿಸ್ಬಿಟ್ಟೆ. ನಾನು ಏನು ಹೇಳಿದ್ದಂದ್ರೆ ಸವಿತಕ ಹೆಂಗೂ ಮೋನು ಅವನೇ, ಒಂದು ವೇಳೆ ಸವಿತಾ ಮಗು ಏನಾರ ಬದುಕಿದ್ರೆ ಸಂಧ್ಯಾಕ ಕೂತ್ಬಿಡ್ಲಿ ಬಿಡು ಅಂತ ಹೇಳಿದ್ನಪ್ಪ. ಇದೆಲ್ಲ ಕಿತಾಪತಿ ಮಾಡೋಣಂತ ನಿನ್ಗೇನು ಗೊತ್ತು? ಸವಿತಾ ಮಗುನ ಸಂಧ್ಯಾಕ ಕೊಡ್ತಾನೆ ಅಂತ ನಿನ್ಗೇನು ಗೊತ್ತು? ಹೆಂಗೆ ಗೊತ್ತು ನಿಂಕ? ಅಲ್ಲ ಇರ್ಬೋದೇನೋ ಅಂತ. ಇವನು ನಮ್ಮನ್ನ ಹತ್ರಕ್ಕೆ ಬರ್ಸ್ತಾ ಇಲ್ಲಲ್ಲ, ಅವಳ ಸಂಧ್ಯಾ ಯಾರಿಗೆ ಗೊತ್ತಾವಳೆ, ಅವ್ರ ಅಮ್ಮನಿಗೇನೋ ಫೋನ್ ಮಾಡಿ ಕರ್ಸ್ಕೊಂಡವ್ರು ಏನೋ ತಿಳಿದು ನಂಕ. ಇವನ ಹತ್ರಕ್ಕೆ ಸೇರಿಸ್ತಾ ಇಲ್ಲಲ್ಲ ನಮ್ಮನ್ನ. ಹೋಗ್ಲಿ ಹಿಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿಲ್ಲಲ್ಲ. ಒಟ್ನಾಗ ಏನೋ ಕಿತಾಪತಿ ನಡ್ತದೆ, ಒಂದಲ್ಲ ಒಂದಿನ ಈಚೆಗೆ ಬರ್ತದೆ, ಆವಾಗ ಹೇಳ್ತೀನಿ ಅಂತ. ಅಲ್ಲಿವರೆಗೂ ಹೇಳಲ್ಲ. ಇವಾಗ ಅವಳ ಹತ್ತಿದ್ರೂ ಮಗು ಇವಳ ಹತ್ರಕ್ಕೆ ಬರ್ತದೆ, ಇವಳ ಹತ್ರ ಇದ್ರೂ ಅವಳ ಹತ್ರಕ್ಕೆ ಹೋಗ್ತದೆ ಆಯಿತಾ. ಇವನ ಉದ್ದೇಶ ಏನು? ಮಗು ಆದರೆ ಆಸ್ತಿ ಎಲ್ಲ ನಮಗೆ ಬರ್ತದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲ ನಮಗೆ ಬರ್ತದೆ ಅಂತ ಹೆಂಡತಿ ಕಡೆದು. ಹಾಂ ಅದೇನಂತ ಹುಟ್ಟುಬಿಟ್ನಂತ ಅಮ್ಮನೊಟ್ಟಿಗೆ ಆಸ್ತಿ 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 ಅಂತ ಬಡ್ಕೊತಾನೆ. ಇವಾಗ ಸಂಪಾದನೆ ಮಾಡ್ತಾ ಇರೋದೆಲ್ಲ ಏನಕ್ಕ ನೋಡಿ ಗೌರಿ, ನಾವಿರೋಷ್ಟು ದಿವಸನೇ ಅಷ್ಟೇ ಆಸ್ತಿ ಐಶ್ವರ್ಯ, ಆ ಬಟ್ಟೆ ಬೇಕು ಈ ಬಟ್ಟೆ ಬೇಕು, ಆ ಒಡೆ ಬೇಕು, ಅವ್ರು ನಮ್ಮವರು ಇವ್ರು ನಮ್ಮವರಲ್ಲ ಅನ್ನೋ ಭೇದ ಭಾವ ಸತ್ತ ಮೇಲೆ ಯಾವುದೂ ಇಲ್ಲ. 7 ಬಂಡಿ ಮಣ್ಣು ಮೇಲಾಗ್ತಾರೆ. ಹೋಗೋಗಿ ನಾವೇನ ಹಿಂದಾಕೊಂಡು ಹೋಗ್ತೀರಾ? ಹಾಂ ಹಂಗೂ ಸವಿತಾ ಮಗು ಇತ್ತು ಸಂಧ್ಯಾಕ ಕೊಡ್ಸಂಗಿದ್ರೆ ನಾವು ಎಲ್ಲರೂ ದೊಡ್ಡವ್ರು ಇದ್ದೀರಿ. ಹಾಂ ಸವಿತಾ ಕೈಲೇನೆ ಸಂಧ್ಯಾಕ ಮಗುನ ಕೊಡ್ಸಿದ್ರೆ ಆ ಸಂಧ್ಯಾಕ ಸವಿತಾ ಮೇಲೆ ಗೌರವನ ಬರ್ತಾಯ್ತಾ? ಏನೋ ಅಕ್ಕ ತಂಗಿ ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆಗಿರೋರಾ? ಹಾಂ ಈ ಕೆಲಸ ಮಾಡ್ಬೋದಾಗಿತ್ತಲ್ಲ. ಅಯ್ಯೋ ಏನೇನ ಮಾಡ್ಕೊಳ್ಳಿ ಹೋಗಪ್ಪ. ಅವ್ನು ನಮ್ಮನ್ನ ಹತ್ರಕ್ಕೆ ಬರ್ಸಲ್ಲ, ಹತ್ರಕ್ಕೆ ಬರ್ಸಿದ್ ನಾವು ಏನು ಮಾಡೋಕ್ಕತ್ತದೆ? ಏನು ಹೇಳೋಕ್ಕತ್ತದೆ ಅವ್ರಕ? ಹಾಂ ಇರೋದು ಅವ್ನು ಕೊಡಿಲ್ಲ, ಏನು ಮಾಡೋಕ್ಕತ್ತದೆ? ಅವ್ನು ಮಾಡಿದ್ರೆ ಮಾಡ್ಬೋದಾಗಿತ್ತು ಆ ಕೆಲಸ. ಅವರಿಬ್ರು ಒಂದಾಗಿರೋರು ಮಾಡಿಲ್ಲಲ್ಲ, ಏನು ಮಾಡೋಕ್ಕತ್ತದ ಬಿಡು. ಹೋದ್ರೇನೋ ಸ್ನೇಹ ಅವರು? ಹ್ಞೂ ಹೋದ್ರಮ್ಮ. ರಾಮನು ಬಿಟ್ಬಿಟ್ಟು ಬರ್ತೀನಿ ಅಂತ ಕಾರಾಗ ಕರ್ಕೊಂಡು ಹೋದ. ಅಯ್ಯೋ ಅವ್ರವ್ರ ಮನೆಗ್ಲಾಗ ಅವ್ರವ್ರು ಇರ್ಲಿ ಬಿಡು, ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ಬಾಧೆ ನಮ್ಗೆ ಅಷ್ಟೇ ಅನ್ನು. ಇವಳು ಚೈತನ್ಯ ಅವ್ರ ಅಪ್ಪನೇನೋ ಬೇಡ ಅಂದ. ನನ್ನ ಮಗಳು ನನಗೇನು ಭಾರ ಇಲ್ಲ, ಅವ್ನು ಬಂದು ಕರ್ಕೊಂಡು ಹೋಗಿದ್ರೆ ಕರ್ಕೊಂಡೋಗ್ಲಿ, ಇಲ್ಲ ಅಂದರೆ ಕಳ್ಸಲ್ಲ ಅಂದ. ಆ ಹುಡುಗನೂ ಸರಿ ನೋಡು, ಎಷ್ಟು ದಿನ ಆಯಿತು ಬಂದು ಬರ್ಬೇಕನ್ನೋದು ಜ್ಞಾನ ಬೇಡ ಆ ಹುಡುಗನ ಕಾತ್ರೂ. ಹಾಂ ರಾಮನ್ ಕೊಟ್ಟಂಗೆ ಕಿತ್ಕೊಂಬಿಟ್ನು ಅಂತ ಕೋಪ ಬಂದ್ಬಿಡ್ತಾ ಆ ಹುಡುಗನ್ಕ. ಇನ್ನು ಅವನ ಜಾಗ ಅದು ನಂದನ ಆಗಿದ್ದಿದ್ರೆ ಒಂಥರ ನಾನು ಕೊಟ್ಬಿಡ್ತಾ ಇದ್ದೆ, ನನ್ನ ಮೊಮ್ಮಕ್ಕಳು ಬದುಕೊಂಡ್ಲಿ ಅಂತ. ಅವಂದು ಅದು ಸ್ವಂತ ಜಾಗ, ರಾಮಂದು, ನಂದಲ್ಲ ಅದು. ಅವ್ರ ಜಾಗ ನಾವು ಬಿಟ್ಕೊಡ್ತಾರಾ? ಹಾಂ ಓದಿರೋರು ನಮಗೆ ಬುದ್ಧಿ ಹೇಳಬೇಕು, ನಾವು ಅವ್ರಿಗೆಲ್ಲ ಬುದ್ಧಿ ಹೇಳೋದು. ಇವಾಗಿನ ಕಾಲದಾಗ ಕೊಟ್ಟರೆ ಒಳ್ಳೆಯವರು, ಕೊಟ್ಟಿದ್ರೆ ಕೆಟ್ಟವರು ತಕ ಅಂತ ಸವಾಸನೆ ಬೇಡ. ಅದೇನೇನು ಮಾಡ್ಕೊಂಬರ್ಲಿ. ಇವರೆಲ್ಲವ್ರಂತೆ ಇವರು ಎಲ್ಲ ಮೈಸೂರಾಗ ಅವ್ರಂತೆ, ಅರಮನೆ ನೋಡ್ತಾವ್ರಂತೆ. ಓದ್ ಬರ್ಲಿ ಇವಾಗ ಹೆಂಗೋ ರೂಪಕ ರಾಜಿಗಳು ಓದ್ ಬರ್ಲಿ ಆರಾಮಾಗಿ. ಅಷ್ಟೇ ಹೋಗಿ ನೋಡ್ಕೊಂಬರ್ಲಿ. ಆಯಮ್ಮನು ಸ್ನೇಹ ಅವ್ರ ನಾದಿನಿ ಅವ್ರ ಅತ್ತೆ ಮನೆ ಮುಂದೆ ಕುತ್ಕೊಂಡಿದ್ಲು. ಆಮೇಲೆ ಸಮಾಧಾನ ಮಾಡಿ ಆಯಮ್ಮನ್ನು ಕರಾಗ ಕಳಿಸಿದ್ದಾಯ್ತು. ಅವ್ರ ಪಾಡು ಅವ್ರಿಗೆ ಏನಾನ ಮಾಡ್ಕೊಳ್ಳಿ ಹೋಗು, ನನಗೂ ಸಾಕಾಗ್ಬಿಟ್ಟದೆ. ಏನು ಮಾಡ್ತಾವ ನೀನು ಶಿವನು? ಯಾಕೆ ನಮ್ಮನ್ನು ಹಿಂಗೆ ಆಟ ಆಡಿಸ್ತಾವನೆ ಈ ನನ್ನ ಮಗನು? ಹಾಂ ಏನೋ ಅವನ ಕತೆ, ಅವನು ಒಳಗುಟ್ಟು. ನಾವೇನ ಕೇಳಕ್ಕೋದ್ರೆ ಇವರೇ ನಮ್ಮನ್ನ ಸಾಕಿರೋದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಮಾತಾಡ್ತಾನಪ್ಪ. ಅದಕ್ಕೆ ನಾನೇನು ಕೇಳಲ್ಲ. ಬೇಡ ಏನು ಕೇಳಕ್ ಹೋಗ್ಬೇಡ. ಸರಿ ತ್ವಾಟ ಕಡೆ ಹೋಗ್ಬಿಡ್ತೀನಿ. ಏನು ಬೆಲೆ? ಬಟಾಣಿ ಹಾಕ್ತಾನ ಅಂತ. ಅಯ್ಯೋ ಅದು ಬೆಲೆ ಬಾದ ಹೋಗಪ್ಪ. ಏನೋ ಒಂದೇ ಸತಿ ಕಿತ್ತಾಕಂತದ್ದು ಬೆಳೆ ಏನನ್ನ ಹಾಕು. ಬಟಾಣಿ ಬೀಳ್ಸೋದು ಅದು ಇದು ಪಜೀತಿ ಆಗತ್ತೀಯಾ? ಎಲ್ಲದಕ್ಕಿಂತ ಮೇಲಂತಂದರೆ ಕಂಬಳಿ ಸೊಪ್ಪು ಹಾಕ್ಬಿಟ್ಟು ಡ್ರಿಪ್ಗೆ ಹಾಕ್ಬಿಟ್ರೆ ಯಾರನ್ನ ಒಬ್ರು ಹೋಗಿ ಹಂಗೆ ಓಡಾಡ್ಕೊಂಡು ನೀರು ತುಂಬಿಸ್ಬಿಟ್ಟು ಬಂದ್ಬಿಟ್ರೆ ಆರಾಮಾಗಿರ್ಬೋದು. ಇವಾಗ ನೋಡೇನು ಮೈ ಬಗ್ಸಿ ಕೆಲಸ ಮಾಡ್ತಾರೇನೋ. 1-2 ಎಕರೆಗೆ ಹಾಕಬೇಕು ಅಂತಿದ್ದೀನಿ. ಒಂದಷ್ಟು ಎಕರೆ ಜಾಗ ಏನು ಚಿಲ್ಲರೆ ಬೆಳೆ ಹಾಕಬೇಕು, ಇಲ್ಲ ಅಂತಂದರೆ ಮೈಗೆ ಕಳ್ಳ ಬಂದ್ಬಿಡ್ತವೆ. ಕಲ್ಲಲ್ಲ. ಹಂಗೆ ಮಾಡು. ನಮ್ಮ ರಾಮನ ವಿಚಾರಿಸ್ತೀನಿ. ನೀನು ಬಂದಿದ್ದಾನೆ ಇವಾಗ ಅವ್ರನ್ನ ಬಿಟ್ಬಿಟ್ಟು ಅವಾಗೇನೋ ಹೋಗಿದ್ವ ವಿಚಾರಿಸ್ತೀನಿ. ಏನಪ್ಪ ಶಿವ ನಿನ್ನ ಹತ್ರ ಏನೇನು ಹೇಳಿದ್ನ, ಏನು ಕತೆ? ಏನು ಮಗು ಏನಾಯಿತು ಎಲ್ಲ ವಿಚಾರಿಸ್ಕೊಂತೀನಿ. ಹಂಗೆ ಮಾಡು.
ಅಜ್ಜಿ ಅಂಬುದಜ್ಜಿ ಏನೋ ಶಿವಿ ಏ ಬಾಯ್ಲ ನಿಂಗೆ ಏನೋ ತೋರಿಸ್ತೀನಿ ಬರ್ತೀನಿರು. ಅಮ್ಮಮ್ಮ ಮನೆಯೆಲ್ಲ ತಣ್ಣಗಾತಮ್ಮ ದೇವ್ರಣೆಗುನು. ಏನು ಮನುಷ್ಯರು ಇದ್ದಷ್ಟು ಬಿಸಿನಮ್ಮ. ಆ ಬಕ್ಕಿಗಳು 2 ಇವು 3 ಅಬ್ಬಬ್ಬಬ್ಬ ಎಲ್ಲ ಹೋದ್ರಮ್ಮ ಅವ್ರವ್ರ ಮನೆಗೆ ಕವ್ರವ್ರ. ಇನ್ನು ಒಬ್ಬಳವಳೆ ಅವಳನ್ನ ಸಾಕಾಕ್ಬಿಟ್ರೆ ನನಗೆ ನೆಮ್ಮದಿ. ಅನಕ ಬಿಟ್ಟು ಒಳ್ಳಾಡ್ಬಿಡ್ತೀಯಾ? ಬಿಟ್ಟು ಒಳ್ಳಾಡೋದಲ್ಲೇ ಮತ್ತೆ ಇನ್ನೇನು ಏನ್ ಜನಕ್ಕೆ ಕಂಟ್ರೋನೇ ಆಗಲ್ಲ. ಯಾವಾಗ ರಾಕ್ಷಸಿ ಹುಟ್ಟಿದೆ ಹೆಂಗೆ ಯಾವ ಚಂದಗನ ಗೋಲಾದೊಳ್ಳೆ ನಿನ್ಲೆ ಬಾಯ್ಲಿ ಈ ಕಡೆಗೆ ಬಾ ಏನೋ ತೋರಿಸ್ತೀನಿ ಬಾ. ಇಲ್ಲೇ ಇದೇನು ಇದು? ಅದೇ ನೋಡು. ಅಯ್ಯೋ ನಾನು ಗೌರಿ ಅವ್ರ ಮನೆಗೆ ಹೋಗಿದ್ದೀನಿ. ಅದೇನು ಅವಳ ಪಕ್ಕ ಕೂತ್ಕೊಂಡಿದ್ದೀನಿ. ಅದೇ ನೋಡು ಅಂತ ಹೇಳ್ತಾ ಇರೋದು. ಯಾವಾಗ ಹೋಗಿದ್ದೆ? ದೇವ್ರಣೆಗೂ ನಾನು ಹೋಗಿಲ್ಲಮ್ಮ. ಅವಳಕ ನಂಗೆ ಆಗೋದೇ ಇಲ್ಲಲೇ. ಅವಳು ಆವು ನಾನು ಮುಂಚೆ ಕಚ್ಚಿ ಬೀಸಾಕ್ಬಿಡ್ತೀನಿ ಅಷ್ಟೇ. ಅವಳ ಮನೆ ಬಾಕಲ್ಕ ನಾನು ಓದ್ತೀನಿ. ಈ ಅಂಬುಜಿ ಅಂದ್ರೆ ಯಾರೇ? ಮತ್ತೆ ಇಲ್ಲಿರೋದು ಯಾರು ಲೇ? ಇವಾಗ ಕಂಪ್ಯೂಟರ್ಲಾಗೆಲ್ಲನೂ ಫೋಟೋಗಳು ಮೆಚ್ತಾರಂತೆ. ಅದು ನಾನಲ್ಲೇ ಲೇ. ಬಾಯ್ ಮುಚ್ಕೊಂಡಿರು. ಕಾರುಣ್ಯಕ್ಕನ್ ಫೋನ್ ಆಗಿತ್ತು, ನಾನು ಹಾಕೊಂಡೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದಾಗ. ಅವಳಿಗೆ ಯಾರಂತ ಕಳ್ಸಿದ್ದು? ಶಿವು ಭಾವನ ಅಂತ ಕಳ್ಸಿದ್ದು. ಅದೇ ಮಾವನು ಸಂಧ್ಯಾ ಅತ್ತೆ ಇಲ್ಲ ಅವ್ರ ಯಜಮಾನು. ಅಯ್ಯೋ ಅದ್ ನೋಡಿ ಅವಳು ಪಕ್ಕದಾಗ ಹೋಗಿ ಕುತ್ಕೊಂಡಿರೋದು. ಏನೋ ಬಂದಿರೋದು ನಂಗೆ ರೋಗ. ಏನೋ ಬರ್ಬಾರ್ದು ಬಂದದೆ ತಕ. ಅಯ್ಯೋ ಇಂಥ ಕೆಲಸಗಳೆಲ್ಲ ಮಾಡ್ತೀಯ ನೋಡು ನೀನು. ಇಂಥ ಕಿತಾಪತಿಗಳು ಯಾವಾಗ ಹೊಟ್ಬಿಟ್ಟಿದ್ದಿಲ್ಲ ಮದ್ದು ತಪ್ಪದಂಗೆ. ಅವಳ ಮನೆಗೆ ಹೋಗಲ್ಲ ನಾನು. ಅವಳಕ ನಂಗೆ ಆಗಲ್ಲೇ. ಯಾಕ ಇಬ್ರು ಗಣ್ಣರು ಒಬ್ಬರೇ ತಾನೆ? ಯಾಕ ನಿನ್ ಕಾಯಮ್ಮಂಗೆ ಆಗಲ್ಲ? ಅಯ್ಯೋ ಅವಳಕ ನಂಗೆ ಆಗಲ್ಲೇ. ಈ ಅಪ್ಪನು ಮದುವೆಗೆ ಮುಂಚೆ ಲವ್ ಮಾಡ್ತಾ ಇದ್ನಂತೆ. ಲವ್ ಆ ಅಮ್ಮನ ಪ್ರೀತಿ ಮದುವೆ ಮಾಡ್ಕೊಬೇಕು ಅಂತಿದ್ನಂತೆ. ನಮ್ಮ ಮಾವನ ಕನೂ ನಮ್ಮ ಅತ್ತೆ ತಿಳಿದ್ಬಿಟ್ಟು ಬಿಟ್ರೆ ಇನ್ಯಾರು ಏನು ಇಲ್ದೆ ಬೇಕಾರಿ ನಮ್ಮ ಮದುವೆ ಮಾಡ್ಕೊಂಬರ್ತಾನೆ ಹೇಳ್ದಿರ ಮಾಡ್ದಿರ ಅಂದ್ಬಿಟ್ಟು ನಮ್ಮ ಮಾವನು ನಮ್ಮ ಅತ್ತೆ ನಮ್ಮ ಅಪ್ಪನೂ ಸೇರಿ ನನ್ನ ತಲೆ ಮೇಲೆ ಕಲ್ಲಿಕ್ಕಿದ್ರಮ್ಮ. ಕಲ್ಲಿಕ್ಕಿದ್ರ ಇವ್ನು ಹೋಗಿ ಮೆತ್ತಗೆ ಅವಳನ್ನ ಕರ್ಕೊಂಬಂದು ಇಲ್ಲಿ ಮನೆ ಮಾಡಿ ಇಕ್ಕದ. ಓ ಹಂಗೆ ಹಂಗೆ ಇವ್ರು ದೊಡ್ಡವ್ರು ಮಾಡಿರೋ ಕೆಲ್ಸಕ್ಕೆ ಇವಾಗ ನಾನು ಇಲ್ಲಿ ನರಕ ಅನುಭವಿಸ್ತಾ ಇದ್ದೀನಿ ನಮ್ಮ ಮಾವನ್ ಮಾಡಿದ ಕೆಲ್ಸಕ್ಕೆ. ಇನ್ನೆಲ್ಲಿ ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾನೋ ಅಂತ ಇವರು ನಿನ್ನ ಮದುವೆ ಮಾಡ್ಕೊಂಡಿರೋದು ತಾತ್ನಿಕ. ಅಯ್ಯೋ ಪಾಪ ನಿಂಗೆ ಎಷ್ಟು ಕಷ್ಟ ನೋಡಜ್ಜಿ. ನೀನು ನೋಡಿದ್ರೆ ನಂಗೆ ಒಟ್ಟಾಗಿನ ಕಳ್ಳದ ಮೇಲೆಲ್ಲ ಆಸಿಡ್ ಹಾಕೋಣಂಗೆ ಆಗ್ತದಮ್ಮ. ಹೋಗ್ಲಿ ಬಿಡಿಸಿ ನಿನ್ಕನ ನನ್ನ ಮೇಲೆ ಪ್ರೀತಿ ಅದ ಅಷ್ಟೇ ಸಾಕು. ಸಾಯೋ ಕಾಲದಾಗ ನೀನೇನ ಬಂದ ನನ್ನ ಆಶ್ರಗ ನಂಗೆ ಅಷ್ಟೇ ಸಾಕು. ಆದರೆ ನಿಮ್ಮ ಅಮ್ಮ ಚಿತ್ರಾಗಿಬಿಟ್ಟೆ ನಿಂಬೆಹಣ್ಣಿಗೆ ಮಂತ್ರ ಸಿಕ್ಬಿಟ್ಟು ಹೋಗ್ಬಿಟ್ಟವಳೆ. ಅಯ್ಯ ಮಕ್ಕಳಿಗ ಜರಾಗಿರ ಬಂದರೆ ನಮ್ಮ ಅಮ್ಮನ ಮಂತ್ರ ಹಾಕ್ತಾಳೆ ನಿಂಬೆಹಣ್ಣಿಗ್ಲಾಗ. ಅದನ್ನ ಮಂತ್ರ ಸಿಕ್ಬಿಟ್ಟು ಹೋಗಿರೋದು ನಿನ್ಗೇನೇನು ಆಗಲಿ ಅಂತಲ್ಲ. ಇವಾಗ ಅವತ್ತು ನೀನು ತುಳಿದ್ರೆ ಏನೇನು ಆಯ್ತಾ ನಿಂಕ? ಓ ಹಂಗ ಎಲ್ಲನೂ ಕಳ್ಬಿಡು. ನಾವು ಕುಡಿದ್ರಾಗ ಎಲ್ಲ ನಿಂಬೆಹಣ್ಣುಗಳು ಎಲೆಡ್ಕೆ ಎಲ್ಲ ಮಂದಿಸ್ಕೊಂಡಿದ್ರೆ ಎತ್ಕೊಂಬಂದು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಎಲೆಡ್ಕೆ ಎಲೆಡ್ಕೆ ಎಲ್ಲ ಕೊಡ್ತಾ ಇದ್ರಮ್ಮ. ಏನು ಆತಾರಿಲ್ಲ. ನೀನು ಗೋಳಾಡ್ತೀಯ. ಅಯ್ಯೋ ನಾನು ಅದಕ್ಕಲ್ಲೇ ಗೋಳಾಡ್ತಾ ಇರೋದು. ನನ್ನ ಗಂಡ ನಂಗೆ ಇಷ್ಟು ಮೋಸ ಮಾಡ್ಬಿಟ್ನಲ್ಲ ಅಂತ ಗೋಳಾಡ್ತಾ ಇದ್ದೀನಿ. ನನಗಿನ್ನ ಚೆನ್ನಾಗವಳೇನೆ ಅವಳು. ನಾನು ನೋಡೋ ಹೆಂಗಿದ್ದೀನಿ ಅವ್ರಿಗ. ಅವಳ ಡ್ರಮ್ ಇತ್ತಂಗೆ. ಅಯ್ಯೋ ಆಳ್ಬೇಡ ಸುಮ್ಮನೆ ತಾತನ ಹತ್ರ ನ್ಯಾಯ ಪಂಚಾಯತಿ ಮಾಡೋಣ. ಊರೆಲ್ಲ ಕೊಳ್ಳೋದ್ಮೇಲೆ ಊರು ಬಾಕ್ಲು ಹಾಕಿದ್ರಂತೆ. ಹಂಗೆ ಎಲ್ಲ ಮುಗ್ದಾಯ್ತು. ಇನ್ನೊಂದು ಶೆಟ್ಟಕ್ಕೆ ಹೋಗೋ ಟೈಮ್ ಬಂತು. ಇನ್ನೇನು ನಿನ್ ಕತ್ ಕೇಳು. ಎಲ್ಲ ಕಳ್ಳಿರು ವಿಚಾರ ಮಾಡಿದ್ದೀನಿ. ಎತ್ಕೊಂತೀನಿ ಚಕ್ಕ ಬರೋಣ ಆಡೋಣ ಅಂತೀಯಾ? ಆಡೋಣ. ಅತ್ತೆ ಇಳ್ದೋದ್ ರಾಮಾಯಣ. ಏನ್ ಮಾಡ್ತಾ ಇದ್ದೆ? ಈ ಕಸಗಳ ನಂಗೆ ಗೂಡ್ಸ್ಕೊಡ್ ಬಾ. ಪಾತ್ರೆಗಳು ಮಕ್ಳು ಬಿದ್ದಾವೆ ಉಜ್ಕೊಂತೀನಿ. ಏನು ಹೋಗಿ ಅವಳು ನೀನು ನಡ್ಕೊಂಡ್ಬಿಡ್ತೀರ? ಏನ್ ಸಮಾಚಾರ? ನಿಂಗೇನು ಬಾಧೆ? ನನಗೆ ಆ ವಯಸ್ಸಾಗದೆ. ನಾನು ಎಲ್ಲಿ ಕೂತ್ಕೊಂಡು ಎಲ್ಲಿ ನಿಂತ್ಕೊಂಡು ಕಾಲ ಬರ್ತದೆ. ಬೇಕಾದ್ರೆ ಮಾಡ್ಕೊ ಬೇಡ್ದಿರೋ ಬಿತ್ತಿರೋಗಿ ನನ್ಗೇನ ಬೇಕು? ಕಾಸುಗಳು ಗೂಡ್ಸ್ ಬಾತ ನೀನು. ನಾನು ಪಾತ್ರೆ ಮುಚ್ಚಬೇಕು. ಕಾಸುಗಳು ಗೂಡ್ಸ್ಬಿಟ್ಟು ಆಮೇಲೆ ಪಾತ್ರೆ ಮುಚ್ಚು. ಏನ್ ಪರವಾಗಿಲ್ಲ. ಲೇ ಎತ್ಕೊಂಡ್ ಹೋಗಿಲ್ಲ ನೀನು ಗವಿಗಿಲ್ಲ. ನಾವು ಆಡೋಣ. ಏನ್ ಮಾಡ್ತಾ ಇದೀಯ ಅತ್ತೆ? ಶಕ್ಕ ಬಾರ ಆಡ್ತಾ ಇದ್ದೀನಿ. ಶಕ್ಕ ಬಾರ ಆಡೋ ವಯಸ್ಸಾ ನಿಂದು? ವಯಸ್ಸಾ? ಎಲ್ಲಿನ ಕಸ ಅಲ್ಲೇ ಬಿದ್ದವೆ, ಎಲ್ಲಿನ ಪಾತ್ರೆಗಳು ಅಲ್ಲೇ ಬಿದ್ದಾವೆ. ಎಲ್ಲ ಪಾತ್ರೆಗಳು ಎತ್ಕೊಂಡು ಉಜ್ಜಕ್ಕೋತೀನಿ ನಾನು. ಕಸು ಗೂಡ್ಸ್ ನಡಿಯತ್ತೆ? ಲೇ ನಾನು ಗೂಡ್ಸಲ್ಲ. ನಾನು ಕೆಲಸ ಮಾಡಲ್ಲ. ನನ್ನ ಕೈಲಾಗಲ್ಲ. ಇಷ್ಟ ಇದ್ರೆ ಒಂದು ತೂಟ ಹಾಕೋ. ಇಲ್ಲ ಅಂತಂದ್ರೆ ಹಾಕ್ಬೇಡ. ಹಂಗಾರೆ ನೀನು ಉಪವಾಸ ಇರ್ತೀರೋ ಉಪವಾಸ ಸತ್ಯಾಗ್ರಹ ಮಾಡ್ತೀರೋ ಅದೆಲ್ಲ ನಿನ್ಗೆ ಬೇಕಾಗಿಲ್ಲ. ನಿನ್ನ ಊಟನೇ ನನಗೆ ಬೇಡ. ಹೌದಾ? ಹಂಗಾದ್ರೆ ನಿನ್ನ ಕಡೆಗೆ ಮಾಡಲ್ಲ ನಾನು. ಮಾಡಬೇಡ. ಮಾಡ್ದಿದ್ರೆ ಅಷ್ಟೊಂದಿತ್ತು. ಇವತ್ತು ನಿನ್ನ ಕಡೆಗೆ ಮಾಡೋದೇ ಇಲ್ಲ. ಬೇಕಾಗಿಲ್ಲ ಹೋಗಲೇ. ಈ ಅಮ್ಮೂಟ್ಗೆ ಅವಳು ಕರ್ಕೊಂತಾಳೆ. ಇಲ್ಲಿ ಹಾಕಿದ್ರೆ ಅಲ್ಲೋತದೆ ಸಾರು. ಅದಕ್ಕೆ ಉಪ್ಪಿಲ್ಲ ಖಾರ ಇಲ್ಲ. ಒಂದು ಸಾರು ಮಾಡೋ ಗಮ್ಮಂತ ವಾಸನೆನ ಬರಬೇಡ. ಅದು ಸಾವಿತ್ರಿ ಮಾಡ್ತಾ ಇರ್ತಾಳೆ. ಮನೆಯೆಲ್ಲ ತುಂಬೋಗಿರ್ತದೆ ವಾಸನೆ. ಹಂಗೆ ಗಮ್ಮಂತ ಇರ್ತದೆ. ಈ ಅಮ್ಮನ ಸಾರು ತಿನ್ಬಿಟ್ರೆ ಅಷ್ಟೇ. ಇನ್ನ ಬಿಟ್ಬಿಟ್ಟು ಬಂದೇನಾ? ಬಿಟ್ಬಿಟ್ಟು ಬಂದಮ್ಮ. ಅದೇನೋ ಅಂಗಡಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಇನ್ನೇನು ಮಾಡ್ತೀಯಮ್ಮ? ಹಾಕ್ಕೊಡ್ಬೇಕು. ಹಾಕ್ಕೊಟ್ಟಿದ್ರೆ ಆತದ ನಿನ್ನ ಹತ್ರ ನಿನ್ನ ಸೊಸೆ ಹತ್ರ? ನಾನು ಹೂನು. ಎಲ್ಲಿ ಚೈತನ್ಯ? ಒಳಗಿರ್ಬೇಕು ನೋಡು. ಏನೋ ಅವಳು ಕೇಳ್ತಾ ಇದೆಯಾ? ಏನೋ ಮಾತಾಡ್ಬೇಕು ಅಂದಂತೆ. ಅದಕ್ಕೆ ಸ್ನೇಹ ಇವತ್ತು 100 ಸತಿ ಹೇಳಿದ್ಲು ರಾಮಣ್ಣ ಚೈತನ್ಯ ಹತ್ರ ಮಾತಾಡು ಅಂತ. ಅದಕ್ಕೆ ಏನು ಕೇಳೋಣ ಅಂತ. ಇನ್ನೇನು ಆ ಅಮ್ಮನ್ಕ ನೋಡಪ್ಪ ನೀನು ಕೊಡೋದು ಬೇಡ, ಅವ್ರ ಹತ್ರ ವಾಪಸ್ ಇಸ್ಕೊಳ್ಳೋದು ಬೇಡ. ಅವ್ರು ಏನು ಕೇಳಿದ್ರು ಇಲ್ಲ ಅಂತ ಹೇಳು. ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ತಂದಿಕ್ ಬೇಡ ಮನೆಗೆ ನೀನು. ಇನ್ನು ಕೊಡ್ತೀನಿ ಇನ್ನ. ಏನ ಎಲ್ಲ ಚೈತನ್ಯ ರೂಮ್ ಆಗಿರ್ಬೇಕು ನೋಡು. ಚೈತನ್ಯ ರಾಮಣ್ಣ ಹೇಳ್ತಿರು ವನ ಮಾತಾಡೋದು ಪಚನ ಕತ್ತರಿಲ್ಲೇನಾ? ರಾಮಣ್ಣ ನಿನ್ ಜೊತೆಗೆ ಮಾತಾಡ್ಬೇಕು ಅಂತ. ಮಾತಾಡಮ್ಮ.
ಅದೇ ಹರ್ಷ ಫೋನೇ ಮಾಡ್ತಾ ಇಲ್ಲ ರಾಮಣ್ಣ. ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡವನೇನೋ, ಅದಕ್ಕೆ ಫೋನ್ ಮಾಡ್ತಾ ಇಲ್ಲೇನೋ. ಮಾಡ್ತಾನೆ ಬಿಡು. ಹಂಗಲ್ಲ ರಾಮಣ್ಣ, ಮತ್ತೆ ನೀನು ಮುಂಚಿನ ಥರ ಇಲ್ಲ, ಇವಾಗ ಬದಲಾಗಿದೆಯಾ ಆಯಿತಾ? ಹಾಂ, ಏನಕ್ಕೆ ಬದಲಾಗಿದೆಯೋ, ಯಾಕೆ ಬದಲಾಗಿದೆಯೋ ನಾನಂತೂ ಕಾಣೆ. ಎಲ್ಲರ ಮೇಲೂ ಜಗಳಕ್ಕೋತೀಯ. ನಮ್ಮಮ್ಮನ ಎಷ್ಟು ಸಾಕಿದ್ಲು ನೀನನ್ನು, ನಮ್ಗಿನ್ನ ಹೆಚ್ಚಾಗೆ ಸಾಕಿದ್ಲು. ನಮ್ಮಮ್ಮನಿಗೆ ಮಾತಾಡ್ದೆ ನೀನು. ಏನೋ ಕಾಪ್ದಾಗ ಮಾತಾಡ್ಬಿಟ್ಟೆ ರಾಮಣ್ಣ. ಎಲ್ಲರೂ ಕಾಪ್ದಾಗೆ ಮಾತಾಡೋದು. ಏನು ಹೇಳು, ಆಗಿದ್ದಾಯ್ತು ಹೋಗಿದ್ದಾಯ್ತು. ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಏನು ಪ್ರಯೋಜನ? ಅದೇನು ಮಾತಾಡಬೇಕು ಅಂತೆಲ್ಲ ಹೇಳು. ಅದೇ ರಾಮಣ್ಣ, ಈ ಸ್ನೇಹ ಅವರು ಅವ್ರ ಯಜಮಾನ್ರು ಮೊದಲೇ ಅಂತೆ ಹೋಗ್ಬಿಟ್ಟು ಆಸ್ಪತ್ರೆಗೆ ಸೇರ್ಕೊಂಬಿಟ್ಟವಳೆ. ಆಸ್ಪತ್ರೆ ಒಳಗೆ ಮನೆ ಒಳಗೆ ಎಲ್ಲ ಆಯಮ್ಮಂದೆ ಅಂತೆ ದರ್ಬಾರು. ಅದಕ್ಕೆ ನನಗೆ ಏನೋ ಭಯ ಆಗ್ತೈತೆ, ಇವ್ರು ಏನೋ ಆಯಮ್ಮನ ಹತ್ರ ಏನೋ ಕ್ಲೋಸ್ ಆಗವ್ರ ಏನು ಅಂತ. ಇಷ್ಟೇನಾ? ಇದನ್ನ ಹೇಳಕ್ಕೆನಾ ನನ್ನ ಹತ್ರ ಮಾತಾಡಬೇಕು ಅಂತಿದ್ದು? ರಾಮಣ್ಣ ನೋಡು, ದೀಪ ಅವಳಲ್ಲ, ದೀಪಾಲಿ ಆಯಮ್ಮನು ನಿಮ್ಮ ಯಜಮಾನ್ರಿಗೆ ಅಕ್ಕನಾಗಬೇಕು. ಇದೇನು ರಾಮಣ್ಣ ಹಿಂಗೆ ಹೇಳ್ತಾ ಇದೆಯಾ? ಈ ದೀಪಾವಳಿ ಅವ್ರ ಅಮ್ಮನೂ, ದೀಪಾವಳಿ ಅಲ್ಲ ಮನಸ್ಸು, ದೀಪಾಲಿ ಅವ್ರ ಅಮ್ಮನೂ ನಿಮ್ಮತ್ತೆ ಅಕ್ಕ ತಂಗಿರು. ಹಾಂ, ಇದೇನಿದು, ಏನೇನೋ ಹೇಳ್ತಾ ಇದೆಯಾ? ಇಲ್ಲಿ ಸಂಧ್ಯಾ ಆಂಟಿ ಅವಳಲ್ಲ, ಸಂಧ್ಯಾ ಆಂಟಿ ನಿಮ್ಮತ್ತೆ ದೀಪಾವಳಿ ಅವ್ರ ಅಮ್ಮನೂ ಎಲ್ಲರೂ ಅಕ್ಕ ತಂಗಿರು. ನೀನು ಆ ವಿಷಯ ಮಾತ್ರ ತಲೆಗೆ ಹಾಕ್ಕೊಂಬೇಡ ಆಯಿತಾ? ಅಕ್ಕ ತಮ್ಮ ಆಗಬೇಕು ಅವರಿಬ್ರು. ಅದೇನು ರಾಮಣ್ಣ? ದೀಪ ಅವ್ರ ಅಪ್ಪ ಬಂದರೆ ಎಲ್ಲರಿಗೂ ಎಲ್ಲ ವಿಷಯನೂ ಕ್ಲಿಯರ್ ಆಗ್ತೈತೆ. ಆ ಅಪ್ಪನ ಏನಾದರೂ ಮಾಡಿ ನಿಮ್ಮ ಅತ್ತೆಯವ್ರ ಮನೆಗೆ ಬರಂಗೆ ಮಾಡಬೇಕು. ಹೌದಾ? ಇದೇನು ರಾಮಣ್ಣ ನೀನು ಹೇಳೋದು ನನಗೇನು ಅರ್ಥ ಆಗ್ತಾ ಇಲ್ಲ. ದೀಪ ಅವ್ರ ಅಪ್ಪನ ಬಂದರೆ ಎಲ್ಲರಿಗೂ ಎಲ್ಲ ವಿಷಯನೂ ಅರ್ಥ ಆಗ್ತೈತೆ ಅಂತ ಅವಾಗೇನು ಹೇಳಿದ್ನಲ್ಲ. ದೀಪ ಅವ್ರ ಅಪ್ಪನ ಕರೆಸೋ ವ್ಯವಸ್ಥೆ ಮಾಡು ಆಯಿತಾ? ನಾನು ಏನಾದರೂ ಒಂದು ಐಡಿಯಾ ಹುಡುಕ್ತೀನಿ, ಆ ಅಪ್ಪನ ಏನು ಕರೆಸ್ಬೇಕು ನಿಮ್ಮ ಮನೆಗೆ ಅಂತ. ಹಾಂ, ಸರಿ ರಾಮಣ್ಣ ಆಯಿತು. ಇವಾಗ ಸಮಾಧಾನ ಆಯಿತು ನನಗೆ. ಅಕ್ಕ ತಮ್ಮ ಅಂದಿದ್ದಕ್ಕೆ ಅವರಿಬ್ಬರು ಅಕ್ಕ ತಮ್ಮ. ನೀನು ಯಾವುದೇ ಭಯ ಇಟ್ಕೊಂಬೇಡ. ಒಂದು ವೇಳೆ ನಿಮ್ಮ ಅತ್ತೆ ಏನಾದರೂ ಕೆಟ್ಟದಾಗ ಆಲೋಚನೆ ಇಟ್ಕೊಂಡಿದ್ರೆ ಆ ಹುಡುಗಿ ಮೇಲೆ ಅವ್ರ ಅಪ್ಪನ ಬಂದ ಮೇಲೆ ಸರಿ ಓದ್ತೈತೆ. ಸರಿ ಅಣ್ಣ ಆಯಿತು. ಹೆಂಗಣ್ಣ ಮಾಡೋದು? ಇವಾಗ ದೀಪ ಅವ್ರ ಅಪ್ಪನ ಹೆಂಗೆ ನಮ್ಮ ಮನೆಗೆ ಕರೆಸೋದು? ಏನಾದರೂ ಒಂದು ಐಡಿಯಾ ಮಾಡಿ ಆ ಅಪ್ಪನ ಕರೆಸ್ಬೇಕು. ಹೇಳ್ತೀನಿ, ನಾಳೆ ಹೇಳ್ತೀನಿ. ಸರಿ ಅಣ್ಣ. ಅಮ್ಮಮ್ಮ ಇವಾಗ ಸಮಾಧಾನ ಆಯಿತು ನನಗೆ. ಅವರಿಬ್ಬರು ಅಕ್ಕ ತಮ್ಮನಾ? ಅಯ್ಯೋ, ನಾನು ಏನೇನೋ ತಪ್ಪರ್ಥ ಮಾಡ್ಕೊಂಬಿಟ್ಟಿದ್ದೆ. ಮುಂದುವರಿಯುವುದು